ರಾಜಿ ಮಂಡಕ್ಕಿ ಸೂಸ್ಲಾ ಮಾಡಪ್ಪಿ. ಅಯ್ಯ ಮಂಡಕ್ಕಿ ಸೂಸ್ಲಾ ತಿನ್ಬೇಕನ್ಸತ್ತೆ ನಿಮ್ಗೆ ತಡ್ರಿ ಹಂಗಾರ ಮಾಡಿ ಕೊಡ್ತೀನಿ. ಫಸ್ಟ್ ನಾ ಅದಕ್ಕೆ ಏನ್ ಮಾಡ್ತೇನೆ ಅಂದ್ರೆ ಒಂದ್ ಸ್ವಲ್ಪ ಮಂಡಕ್ಕಿ ತಗೊಂಡು ಒಂದ್ ಚಂದಂಗ ಹಸನ್ ಮಾಡಿ ಇಟ್ಕೋತೀನಿ. ಈ ಕಡೆ ಒಲಿ ಮೇಲೆ ಒಂದ್ ಬಾಳಗಿ ಇಟ್ಟ ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿ, ಶೇಂಗಾ ಹಾಕಿ, ಸಾಸ್ವಿ, ಜೀರ್ಗಿ, ಹಸೆ ಮೆಣಸಿನ್ಕಾಯಿ, ಕರಿಬೇವ್ ಹಾಕಿ ಚಂದಂಗ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕ ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಬೇಯೋವರೆಗೂ ಅವನ್ನ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಬೆಂದ ಮೇಲೆ ಅದಕ್ಕ ಒಂದ್ ಸ್ವಲ್ಪ ಟೊಮ್ಯಾಟೊ ಹಾಕಿ ಚಲೋ ತಂಗ ಟೊಮ್ಯಾಟೊನ ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಈಗ ಅದಕ್ಕ ಒಂದ್ ಸ್ವಲ್ಪ ಅರ್ಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದ್ ಸ್ವಲ್ಪ ಸಕ್ರಿ ಹಾಕಿ ಒಗ್ಗರಣೆನ ಸಣ್ಣ ಉರಿ ಒಳಗ ಚಂದಂಗ ಬೇಯಿಸ್ಕೋಬೇಕು. ಈಗಾಗೆಲ್ಲ ಹಸನ್ ಮಾಡಿಟ್ಕೊಂಡೇವಲ್ಲ ಮಂಡಕ್ಕಿ, ಆ ಮಂಡಕ್ಕಿಗೆ ಒಂದ್ ಸ್ವಲ್ಪ ನೀರ್ ಹಾಕಿ ಒಂದ್ 2 ನಿಮಿಷ ಚಂದಂಗ ನೆನೆಸ್ಬೇಕು. 2 ನಿಮಿಷ ಆಗಿಂದ ಮಂಡಕ್ಕಿ ಒಂದ್ ಸ್ವಲ್ಪ ಮೆತ್ತಗಾಗಿರ್ತಾವ. ಈಗ ಅವನ್ನ ಚಂದಂಗ ಹಿಂಡಿ ತೆಗೆದ ಒಂದ್ ಪ್ಲೇಟ್ ಒಳಗ ಇಟ್ಕೋಬೇಕು. ನಾವೇನ್ ನೆನ್ಸಿಟ್ಕೊಂಡೇವಲ್ಲ ಈ ಮಂಡಕ್ಕಿ, ಈಗ ಮಂಡಕ್ಕಿನ ನಾವ್ ಒಗ್ಗರಣೆಗೆ ಹಾಕಿ ಚಂದಂಗ ಮಿಕ್ಸ್ ಮಾಡ್ಕೋಬೇಕು. ಸಣ್ಣ ಉರಿ ಒಳಗ ಇದನ್ನ ಮಿಕ್ಸ್ ಮಾಡ್ಬೇಕು, ಇಲ್ಲ ಅಂದ್ರೆ ತಳ ಹಿಡ್ದ್ ಬಿಡ್ತೈತಿ. ಒಂದ್ ಸ್ವಲ್ಪ ಮಿಕ್ಸ್ ಆಗಿಂದ ಅದಕ್ಕೆ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕಿ 1-2 ಸ್ಪೂನ್ ಆಗುವಷ್ಟು ಪುಟಾಣಿ ಹಿಟ್ಟು ಹಾಕಿ ಚಂದಂಗ ಮಿಕ್ಸ್ ಮಾಡ್ಕೊಂಡ್ರ ಮಸ್ತನು ಬಿಸಿ ಬಿಸಿ ಮಂಡಕ್ಕಿ ಸೂಸ್ಲಾ ರೆಡಿ ಆಕೇತಿ. ಬರ್ರಿ ತಗೋರಿ ತಿನ್ರಿ ಹೆಂಗಾಗೈತಿ ಅಂತ ರುಚಿ ನೋಡಿ ಹೇಳ್ರಿ.